ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಈಸಿಯಾಗಿ ಒಂದೇ ಬಿಂದಿಗೆಯನ್ನು ಉಪಯೋಗಿಸ್ಬಿಟ್ಟು ಯಾವ ರೀತಿ ಸೀರೆ ಉಡಿಸೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನೋಡಿ, ಈ ರೀತಿ ಒಂದು ದೊಡ್ಡ ಟೇಬಲ್ ಮೇಲೆ ಒಂದು ಚಿಕ್ಕ ಟೇಬಲ್ ನ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಬಿಂದಿಗೆಯನ್ನ ಇಟ್ಟಿದ್ದೀನಿ. ಅದಕ್ಕೆ ಕೋಲನ್ನ ಕಟ್ಕೊಂಡಿದ್ದೀನಿ. ನಾನು ಸೀರೆಯನ್ನ ಈ ರೀತಿ ನೋಡಿ, ಮಧ್ಯ ಸೀರೆಯನ್ನ ಪೂರ್ತಿಯಾಗಿ ನಡಿಗೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಸೆರಗು ಭಾಗದಲ್ಲಿ ಒಂದು ಮಾರಷ್ಟು ಸೀರೆಯನ್ನ ತಗೊಂಡ್ಬಿಟ್ಟು ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ನಡಿಗೆಗಳನ್ನ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಸೀರೆಯನ್ನ ಮಡ್ಚ್ಕೊಳ್ಳೋದು ಅಂತ ಹೇಳಿ ನಾನು ಒಂದು ವಿಡಿಯೋನೇ ಹಾಕಿದ್ದೀನಿ. ನೀವು ಬೇಕು ಅಂದ್ರೆ ಚೆಕ್ ಮಾಡಿ ನೋಡ್ಕೋಬಹುದು. ಇವಾಗ ನೋಡಿ, ಈ ರೀತಿ ಬಿಂದಿಗೆಯ ಹಿಂದಿನ ಭಾಗದಿಂದ ಸೀರೆಯನ್ನ ತಗೊಂಡ್ಬಿಟ್ಟು ಮುಂದೆ ಕರೆಕ್ಟ್ ಆಗಿ ನರಿಗೆಗಳು ಏನಿದೆ ನೋಡಿ, ಬಾರ್ಡರ್ ಸೈಡ್ ಏನ್ ನರಿಗೆಗಳಿದೆ ಅದು ಕರೆಕ್ಟ್ ಆಗಿ ಸಮವಾಗಿ ಜೋಡಿಸ್ಕೊಂಡ್ಬಿಟ್ಟು ಒಂದು ಕ್ಲಿಪ್ ಅನ್ನ ತೆಗ್ದ್ಬಿಟ್ಟು ಎರಡೂ ಸೈಡ್ ನರಿಗೆಗಳನ್ನ ಸೇರಿಸ್ಬಿಟ್ಟು ಅಲ್ಲಿಗೆ ಹಾಕೊಳ್ತಾ ಇದ್ದೀನಿ. ಆಮೇಲೆ ಮೇಲಿನ ಸೀರೆ ಏನಿದೆ, ಬಿಂದಿಗೆಯ ಹಿಂದಿನ ಭಾಗದಲ್ಲಿರುವ ಸೀರೆಯನ್ನು ಸಹ ಪೂರ್ತಿಯಾಗಿ ಮುಂದಕ್ಕೆ ನೀಟಾಗಿ ತಗೋಬೇಕು. ಅದನ್ನ ಸ್ವಲ್ಪ ಈ ರೀತಿ ಹಿಂದೆ ಒಂದ್ ಕೈ ಹಿಡ್ಕೊಂಡ್ಬಿಟ್ಟು ಮುಂದೆ ಈ ನಿಧಾನವಾಗಿ ನಾವು ಮುಂದಕ್ಕೆ ಸರಿಸ್ಕೊಂಡ್ರೆ ಪೂರ್ತಿಯಾಗಿ ಸೀರೆ ಬರುತ್ತೆ. ಅವಾಗ ಯಾವುದೇ ಕಾರಣಕ್ಕೂ ಸೀರೆಯನ್ನು ಸಹ ಬಿಂದಿಗೆಯಿಂದ ಹಿಂದಿನ ಭಾಗದಲ್ಲಿ ಜಾರೋದಿಲ್ಲ. ಈ ರೀತಿ ನೋಡಿ ಪೂರ್ತಿಯಾಗಿ ಮುಂದೆ ತಗೊಂಡ್ಬಿಟ್ಟು ಬಿಂದಿಗೆಯ ಕಂಠ ಭಾಗ ಏನಿದೆ ಅಲ್ಲಿಗೆ ಎರಡೂ ಕಡೆ ಸೀರೆಯ ನರಿಗೆಗಳನ್ನ ಪೂರ್ತಿಯಾಗಿ ಈ ರೀತಿ ಒಂದು ಕೈಯಲ್ಲಿ ಬಿಗಿಯಾಗಿ ಹಿಡಿದ್ಬಿಟ್ಟು ಅಲ್ಲಿಗೆ ಒಂದು ಸೇಫ್ಟಿ ಪಿನ್ ಅನ್ನ ಎರಡು ಕಡೆ ಸೇರಿಸ್ಬಿಟ್ಟು ಹಾಕೋಬೇಕು. ಸೇಫ್ಟಿ ಪಿನ್ ಹಾಕೋದಿಲ್ ಬೇಡ ಅಂದ್ರೆ ನೀವು ಅಲ್ಲಿಗೆ ಒಂದು ದಪ್ಪ ದಾರವನ್ನು ಸಹ ಸೀರೆ ಮತ್ತೆ ಬಿಂದಿಗೆಯ ಕಂಠ ಭಾಗ ಪೂರ್ತಿಯಾಗಿ ಸೇರಿಸ್ಬಿಟ್ಟು ಗಟ್ಟಿಯಾಗಿ ಕಟ್ಕೋಬೇಕು. ಈ ರೀತಿ ಪಿನ್ ಹಾಕಿ ನೀಟಾಗಿ ಪಿನ್ ಹಾಕಿದ ನಂತರ ಕೆಳಗೆ ಏನಿದೆ ಕ್ಲಿಪ್ಗಳು ಅದನ್ನ ರಿಮೂವ್ ಮಾಡ್ತಾ ಇದ್ದೀನಿ. ನಾನು ಕ್ಲಿಪ್ಗಳನ್ನ ತೆಗ್ದ್ಬಿಟ್ಟು ನಿಮ್ಗೆ ನರಿಗೆಗಳು ಸ್ವಲ್ಪ ಅಗಲವಾಗಿ ಬೇಕಾದ್ರೆ ಅಗಲವಾಗಿ, ಅಥವಾ ಒಂದೇ ಕಡೆ ಇರ್ಲಿ ಅಂದ್ರೆ ಒಂದೇ ಕಡೆ ಅದನ್ನ ನೀಟಾಗಿ ನೀವು ನರಿಗೆಗಳನ್ನ ಜೋಡಿಸ್ಕೋಬೇಕಾಗುತ್ತೆ. ಈ ರೀತಿ ನೋಡಿ, ಆ ಕಡೆ ಮತ್ತೆ ಈ ಕಡೆ ನರಿಗೆಗಳನ್ನ, ಇದು ಒಂದು ಸಹ ಡಿಸೈನ್. ನೀವು ಮಧ್ಯೆ ಹಾಗೆ ನರಿಗೆ ಬಿಟ್ಬಿಟ್ಟು ಮೇಲಿರುವ ಸೆರಗನ್ನ ತೆಗ್ದ್ಬಿಟ್ಟು ಮೇಲೆ ವಿ ಶೇಪ್ ಅಲ್ಲಿ ಹಾಕಿದ್ರೆ ಅದು ಸಹ ಒಂದು ಡಿಸೈನ್ ಆಗುತ್ತೆ. ನಾನು ಇವಾಗ ತೋರಿಸ್ತಾ ಇರೋದು ಇನ್ನೊಂದು ರೀತಿ ನೋಡಿ. ಈ ಬಾರ್ಡರ್ ಏನಿದೆ ಅದನ್ನ ತೆಗ್ದ್ಬಿಟ್ಟು ಕೋಲಿನ ಮೇಲೆ ಇಟ್ಬಿಟ್ಟು ಅಲ್ಲಿಗೆ ಒಂದು ಸೇಫ್ಟಿ ಪಿನ್ ಅನ್ನ ಹಾಕ್ತಾ ಇದ್ದೀನಿ. ಬಾರ್ಡರ್ ನ ಎರಡೂ ಕಡೆ ಹಿಡಿದ್ಬಿಟ್ಟು ಆದಷ್ಟು ಸ್ವಲ್ಪ ಪಿನ್ ಅನ್ನ ಬ್ಯಾಕ್ ಸೈಡ್ ಇಂದ ನೀವು ಕಾಣದೇ ಇರೋ ರೀತಿ ಹಾಕೊಳ್ಳಿ. ಅವಾಗ ಯಾವುದೇ ರೀತಿ ಪಿನ್ ಸಹ ಕಾಣೋದಿಲ್ಲ. ಎರಡೂ ಸೈಡು ಅಷ್ಟೇನೆ, ಆ ಕಡೆ ಒಂದು ಬಾರ್ಡರ್ ಈ ಕಡೆ ಒಂದು ಬಾರ್ಡರ್ ನ ತೆಗ್ದ್ಬಿಟ್ಟು ಫಸ್ಟ್ ಕೋಲ್ ಮೇಲೆ ಹಾಕ್ಬಿಟ್ಟು ಬ್ಯಾಕ್ ಸೈಡ್ ಇಂದ ಪಿನ್ ಗಳನ್ನ ಹಾಕೊಳ್ಳಿ. ಈ ತರ ಡಿಸೈನ್ ಅನ್ನ ನೀವು ಆರಾಮಾಗಿ ದೇವ್ರ ಮನೆಯಲ್ಲಿ ಎಷ್ಟು ಜಾಗ ಇರುತ್ತೆ ನೋಡಿ ಅಲ್ಲೇ ಚಿಕ್ಕದಾಗಿ ಒಂದು ಬಿಂದಿಗೆನ ಇಟ್ಬಿಟ್ಟು ಸಹ ಉಡ್ಸ್ಬೋದು. ನೋಡೋದಕ್ಕೂ ಸಹ ತುಂಬಾನೇ ಚೆನ್ನಾಗಿ ಕಾಣ್ತಾ ಇರುತ್ತೆ. ಆಮೇಲೆ ನೋಡಿ, ನೆಕ್ಸ್ಟ್ ಮುಂದೆ ಏನ್ ನರಿಗೆಗಳಿದೆ ಅದನ್ನ ತೆಗ್ದ್ಬಿಟ್ಟು ನಾನು ಗುಂಡ್ ಪಿನ್ ಇರುತ್ತಲ್ವಾ, ಆ ಗುಂಡ್ ಪಿನ್ ಇಂದ ಬ್ಯಾಕ್ ಸೈಡ್ ಇಂದ ಈ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ಇವಾಗ ನಿಮ್ಗೆ ಈ ಕಡೆ ಒಂದು 4 ನರಿಗೆ, ಆ ಕಡೆ ಒಂದು 4 ನರಿಗೆ ಫಸ್ಟ್ ಜೋಡಿಸ್ಕೊಳ್ಳಿ. ಮಧ್ಯ ಭಾಗದಲ್ಲೂ ಸಹ ಇರುವ ನರಿಗೆಗಳನ್ನ ಹಾಗೆ ಬೇಕಾದ್ರೆ ಬಿಡ್ಬೋದು. ಇಲ್ಲ ಬೇಡ ಅಂದ್ರೆ ನೀವು ಅದನ್ನು ಸಹ ಆ ಕಡೆ ಈ ಕಡೆ ಸ್ವಲ್ಪ ಈ ರೀತಿ ಒಂದೊಂದೇ ನರಿಗೆಗಳನ್ನ ತಗೊಂಡ್ಬಿಟ್ಟು ಇನ್ನೊಂದು ನರಿಗೆ ನೀವು ಏನ್ ಮಾಡಿರ್ತೀರಿ ನೋಡಿ ಅದಕ್ಕೆ ಅದನ್ನ ಅಟ್ಯಾಚ್ ಮಾಡ್ಬಿಟ್ಟು ಗುಂಡು ಪಿನ್ ಅನ್ನ ಬ್ಯಾಕ್ ಸೈಡ್ ಇಂದ ಹಾಕಿದ್ರೆ ಸ್ವಲ್ಪನೂ ಸಹ ಕಾಣೋದಿಲ್ಲ. ನೋಡೋದಕ್ಕೂ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣ್ತಾ ಇರುತ್ತೆ. ಅದ್ರಲ್ಲಿ ಇದು ತುಂಬಾನೇ ಬಿಗಿನರ್ಸ್ಗಂತೂ ತುಂಬಾನೇ ಈಸಿಯಾಗಿ ಉಡ್ಸೋಂತ ಸೀರೆ. ಅಥವಾ ಕೆಲ್ಸಕ್ಕೆ ಹೋಗ್ತೀರಿ, ನಿಮ್ಗೆ ಟೈಮೇ ಸಾಕಾಗೋದಿಲ್ಲ, ಬೆಳಿಗ್ಗೆ ಪೂಜೆ ಮಾಡಿ ಎಲ್ಲ ಹೋಗ್ಬೇಕಾಗತ್ತೆ ಅನ್ನೋರ್ಗಂತೂ ತುಂಬಾನೇ ಈಸಿಯಾಗಿ ರೆಡಿ ಮಾಡ್ಕೊಳ್ಳುವಂತ ಒಂದು ಸ್ಯಾರಿ ಡಿಸೈನ್ ಆಗಿದೆ ಇದು. ಮೊದಲನೇ ದಿನನೇ ನೀವು ಸೀರೆಯನ್ನ ಮೊದಲೇ ಫೋಲ್ಡ್ ಮಾಡಿ ಇಟ್ಬಿಟ್ರೆ ನಂತರ ನೀವು ಹಬ್ಬದ ದಿವಸ ಬೇಗ ಇದನ್ನ ಈ ರೀತಿ ರೆಡಿ ಮಾಡ್ಕೊಂಡ್ಬಿಟ್ಟು ಪೂಜೆ ಮಾಡಿ ಹೋಗೋದಕ್ಕೂ ಸಹ ಈಸಿ ಆಗುತ್ತೆ. ಈ ಕಡೆ ಭಾಗದಲ್ಲೂ ಅಷ್ಟೇ ಎರಡೂ ಕಡೆ ಈ ತರ ನೋಡಿ ಎಲ್ಲಾ ನರಿಗೆಗಳನ್ನ ಒಂದು ನರಿಗೆ ಆದ್ಮೇಲೆ ಇನ್ನೊಂದು ನರಿಗೆ ತೆಗಿಬೇಕು. ಮತ್ತೆ ಫಸ್ಟ್ ನೀವೇನು ನರಿಗೆ ಹಾಕಿ ಪಿನ್ ಗುಂಡನ್ನ ಹಾಕಿರ್ತೀರಿ ನೋಡಿ ಅದೇ ನರಿಗೆಗೆ ಅದನ್ನು ಸಹ ಅಟ್ಯಾಚ್ ಮಾಡ್ಬಿಟ್ಟು ಬ್ಯಾಕ್ ಸೈಡ್ ಇಂದ ಈ ರೀತಿ ಈ ತರ ಗುಂಡ್ ಪಿನ್ ಅನ್ನ ಹಾಕೊಂಡ್ರಾಯ್ತು. ಎರಡೂ ಕಡೆ ಈ ರೀತಿ ನೀಟಾಗಿ ಅಡ್ಜಸ್ಟ್ ಎಲ್ಲ ನೀಟಾಗಿ ನರಿಗೆಗಳನ್ನ ಜೋಡಿಸ್ಕೊಂಡಾದ್ಮೇಲೆ ಮಾಮೂಲಿ ನೀವು ತೆಂಗಿನಕಾಯಿ, ಒಡವೆಗಳು, ಮುಖವಾಡ ಎಲ್ಲ ಹಾಕೊಂಡ್ಬಿಟ್ಟು ಹೂವೆಲ್ಲ ಹಾಕಿ ಅಲಂಕಾರ ಮಾಡ್ಕೋಬಹುದು. ಹೂವು ಹಾಕಕ್ಕಿನ ಮೊದಲು ಈ ರೀತಿ ನೋಡಿ, ನಾನು ಸೆರಗು ಭಾಗದಲ್ಲಿ ಏನು ನರಿಗೆಗಳನ್ನ ಮಾಡಿಟ್ಟಿದ್ದೆ ನೋಡಿ ಈ ರೀತಿ ಚಿಕ್ಕದಾಗಿ, ಅದನ್ನ ತೆಂಗಿನಕಾಯಿ ಏನಿದೆ ಮೇಲೆ ತೆಂಗಿನಕಾಯಿ ಭಾಗದಿಂದ ಮತ್ತೆ ಎರಡೂ ಕಡೆ ಕೋಲ್ ಏನಿದೆ ನೋಡಿ ಆ ಕೋಲಿನ ಸಪೋರ್ಟ್ ಮೇಲೆ ಈ ರೀತಿ ನಾನು ಇಕ್ತಾ ಇರೋಂಥದ್ದು ಮೇಲಿಂದ ಆದಷ್ಟು ಎರಡು ಕಡೆ ಕೋಲ್ನ ಮೇಲೆ ಮತ್ತೆ ಮೇಲೆ ತೆಂಗಿನಕಾಯಿ ಅದನ್ನ ಸೇರಿಸ್ಬಿಟ್ಟು ಈ ರೀತಿ ಇಟ್ಟರೆ ನೀಟಾಗಿ ಸ್ವಲ್ಪನೂ ಸಹ ಜಾರೋದು ಇಲ್ಲ, ನೀಟಾಗಿ ಕೂರುತ್ತೆ. ಇವಾಗ ನಾನು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದೀನಿ ನೋಡಿ ಫ್ರೆಂಡ್ಸ್. ನಾನು ಇಲ್ಲಿ ಯಾವುದೇ ರೀತಿಯ ಹೂವನ್ನ ಹಾಕಿಲ್ಲ. ನಾನು ಹೂ ಹಾಕಿ ನಿಮ್ಗೆ ಏನಾದ್ರು ತೋರಿಸಿದ್ರೆ ನಾನು ಸೀರೆ ಯಾವ ರೀತಿ ಉಡ್ಸಿದೀನಿ ಅನ್ನೋದೇ ನಿಮ್ಗೆ ಗೊತ್ತಾಗಲ್ಲ. ಹಾಗಾಗಿ ನೋಡಿ ಹಾಗೇನೆ ತೋರಿಸ್ತಾ ಇದೀನಿ. ತುಂಬಾನೇ ಮುದ್ದಾಗಿ ಪುಟ್ಟಾಗಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ದೇವ್ರ ಮನೇಲಂತೂ ಉಡ್ಸೋದಕ್ಕೆ ಇದು ಪರ್ಫೆಕ್ಟ್ ಆಗಿರುತ್ತೆ. ಬೇರೆ ರೀತಿಯ ಡಿಸೈನ್ ಗಳು ಬೇಕು ಅಂದ್ರೆ
ನನ್ನ ಚಾನಲ್ ನಲ್ಲಿ ನೀವು ಚೆಕ್ ಮಾಡಬಹುದು. ಎಲ್ಲಾ ರೀತಿಯ ವಿಡಿಯೋಗಳಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.